ಹಾಯ್ ನಮಸ್ತೆ. ಇವತ್ತು ಆರ್ಟಿಕಲ್ 15 ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಅಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಇದಾವೆ, ಯಾವ್ದ್ರ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ, ಎಲ್ಲೆಲ್ಲಿ ರಿಸರ್ವೇಶನ್ ಇದಾವೆ. ರಿಸರ್ವೇಶನ್ ನ ಮೊದಲ ಆರ್ಟಿಕಲ್, ಭಾರತ ಸಂವಿಧಾನದಲ್ಲಿ ಸಿಗುವಂತ ಮೊದಲ ಆರ್ಟಿಕಲ್ 15. ಓಕೆ, ಆರ್ಟಿಕಲ್ 15 ಏನ್ ಹೇಳುತ್ತೆ ಅಂತ ನೋಡೋಣ, ಒನ್ ಬೈ ಒನ್ ನೋಡೋದಾದ್ರೆ. ಆರ್ಟಿಕಲ್ 15 ಡಿಸ್ಕ್ರಿಮಿನೇಷನ್ ಮಾಡುವ ಹಾಗಿಲ್ಲ, ತಾರತಮ್ಯ ನಿಷೇಧ ಅಂತ ಹೇಳುತ್ತೆ. ತಾರತಮ್ಯ ಯಾರು ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಸೊ ಆರ್ಟಿಕಲ್ 15 1 to 6 ವರೆಗೂ ಇದಾವೆ. ಸೊ ಸಬ್ ಕ್ಲಾಸಸ್ ಏನ್ ಹೇಳುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಪ್ರಮುಖವಾಗಿ ಆರ್ಟಿಕಲ್ 15 ಈಗ ಕೇಳ್ತಾ ಇಲ್ಲ. ಕ್ವಶನ್ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋ ಹಾಗಿಲ್ಲ, ಆ ತರ ಒಂದು ಕ್ವಶನ್ ಅವರು ಸೆಟ್ ಮಾಡ್ತಾ ಇದಾರೆ. ಸೊ ನಾವು ಇನ್ ಡೆಪ್ತ್ ಆಗಿ ಎಷ್ಟು ಓದ್ತೀವಿ ಅಷ್ಟು ನಮ್ಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಆರ್ಟಿಕಲ್ 15 ಏನ್ ಹೇಳುತ್ತೆ, ನೋ ಡಿಸ್ಕ್ರಿಮಿನೇಷನ್ ಬೈ ದ ಸ್ಟೇಟ್. ಈಜಿ, ನಿಮ್ಗೆ ಬುಕ್ಸ್ ಅಲ್ಲಿ ಲಕ್ಷ್ಮೀಕಾಂತ್ ಅಲ್ಲಿ ಒಂದ್ ಅರ್ಧ ಪ್ಯಾರ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸರ್ಕಾರ ತಾರತಮ್ಯ ಮಾಡುವ ಹಾಗಿಲ್ಲ. ಸೊ ಯಾವ ತರ ಮಾಡುವ ಹಾಗಿಲ್ಲ, ಇಲ್ಲಿ 5 ಬ್ಯಾಕ್ ಗ್ರೌಂಡ್ ಗಳನ್ನ ಕೊಟ್ಟಿದ್ದಾರೆ. ರಿಲಿಜಿಯನ್ ಆಗಿರ್ಬೋದು, ರೇಸ್, ಕಾಸ್ಟ್, ಸೆಕ್ಸ್ ಅವ್ರ ಪ್ಲೇಸ್ ಆಫ್ ಬರ್ತ್, ನೀವು ಈ ತರ ಬರ್ಕೊಡ್ಬೇಕು. ಆರ್ ಆರ್ ಸಿ ಎಸ್ ಪಿ. ಓಕೆ, ಧರ್ಮ, ಜಾತಿ, ಲಿಂಗ ಮತ್ತೆ ಪ್ಲೇಸ್ ಆಫ್ ಬರ್ತ್ ಆಗಿರ್ಬೋದು, ಇವು 5 ಬ್ಯಾಕ್ ಗ್ರೌಂಡ್ ಗಳ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಸರ್ಕಾರ ಅಂತ ಹೇಳ್ತದೆ. ಓಕೆ, ಎಲ್ಲಾರು ಈಕ್ವಲಿ ಟ್ರೀಟ್ ಮಾಡ್ಬೇಕು. ಮತ್ತೆ ಈ 5 ಬ್ಯಾಕ್ ಗ್ರೌಂಡ್ ಗಳನ್ನ ಹೊರತುಪಡಿಸಿ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಆಗಿರ್ಬೋದು, ಅಥವಾ ಬೇರೆ ಒಂದು ಇದ್ರ ಮೇಲೆ ಆಗಿರ್ಬೋದು, ಹೈಟ್ ಮೇಲೆ ಆಗಿರ್ಬೋದು ಡಿಸ್ಕ್ರಿಮಿನೇಷನ್ ಮಾಡಬಹುದು, ಅಥವಾ ಒಂದು ಬೇರೆ ಬೇರೆ ತರಹದ ಒಂದು ಆ ಒಂದು ಹುದ್ದೆಗೆ ಬೇಕಾಗಿರುವಂತಹ ಅರ್ಹತೆಗಳ ಮೇಲೆ ತಾರತಮ್ಯ ಮಾಡಬಹುದು. ಬಟ್ ಸ್ಪೆಷಲಿ ಈ 5 ಇದರಲ್ಲಿ ಮಾಡಬಾರ್ದು. ನೀ ಈ ಧರ್ಮಕ್ಕೆ ಸೇರಿದ ವಿದ್ಯೆ, ನಿನಗೆ ನಾವು ನೌಕರಿ ತಗೊಳಕ್ ಆಗಲ್ಲ ಅಂತ ಹೇಳೋ ಹಾಗಿಲ್ಲ. ಅದರಲ್ಲಿ ಆ ಅರ್ಹತೆ, ಆ ಹುದ್ದೆಗೆ ಬೇಕಾಗಿರುವಂತ ಅರ್ಹತೆ ಮೇಲೆ ಅವರು ಡಿಸ್ಕ್ರಿಮಿನೇಷನ್ ಮಾಡಬಹುದು. ಓಕೆ, ಸರ್ಕಾರ ಮೊದಲನೇ ಸೆಕ್ಷನ್ ಏನ್ ಹೇಳುತ್ತೆ, ಸರ್ಕಾರ ನೆನಪಲ್ಲಿ ಇಟ್ಕೊಳ್ಳಿ, ಸರ್ಕಾರ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಇನ್ನು ಆರ್ಟಿಕಲ್ 2 ಅಲ್ಲಿ ಮತ್ತೆ ಅದೇ ಬರುತ್ತೆ, ನೋ ಡಿಸ್ಕ್ರಿಮಿನೇಷನ್ ಇನ್ ಆಕ್ಸೆಸ್ ಟು ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲವೊಬ್ಬರನ್ನ ಜಾತಿ, ಧರ್ಮ, ಆಧಾರ, ಲಿಂಗ ಮತ್ತೆ ಹುಟ್ಟಿದ ಸ್ಥಳಗಳು ಏನ್ 5 ಬ್ಯಾಕ್ ಗ್ರೌಂಡ್ ಇದಾವಲ್ಲ ಅದ್ರ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಎಲ್ಲಿ ಎಲ್ಲಿ ಅಂತ ನೋಡಿದ್ರೆ, ಎ ಏನ್ ಹೇಳುತ್ತೆ ಅಂತಂದ್ರೆ, ಶಾಪ್ಸ್ ಅಂಗಡಿಯಲ್ಲಿ, ಪಬ್ಲಿಕ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಮತ್ತೆ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಪ್ಲೇಸಸ್. ಶಾಪ್ಸ್ ಅಲ್ಲಿ ಒಬ್ಬ ಕಿರಾಣಿ ಅಂಗಡಿ ಇದೆ ರೋಡ್ ಮೇಲೆ, ನೀನ್ ಈ ಧರ್ಮದ ವಿದ್ಯೆ, ನಾವು ನಿನ್ ಜೊತೆ ವ್ಯಾಪಾರ ಮಾಡಲ್ಲ ಅನ್ನೋ ಹಾಗಿಲ್ಲ ಅವರು. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಒಂದು ವ್ಯಾಪಾರ ಮಾಡೋದಕ್ಕೋಸ್ಕರ ಇರುವಂತ ಶಾಪ್ ಅದು. ಓಕೆ, ಪಬ್ಲಿಕ್ ರೆಸ್ಟೋರೆಂಟ್ಸ್ ಒಳಗ ನಾವು ಹೋಟೆಲ್ ನಾಗ ತಗೊಳ್ಳಲ್ಲ, ನೀವು ಈ ಧರ್ಮದವರು ಈ ಕಾಸ್ಟ್ ನವರು ಅಂತ ಹೇಳಿ ತಾರತಮ್ಯ ಮಾಡೋ ಹಾಗಿಲ್ಲ ಅಲ್ಲಿ. ಮತ್ತೆ ಈ ಸಿನಿಮಾ ಟಾಕೀಸ್ ಇದೆ ಅಂತ ಇಟ್ಕೊಳ್ಳಿ, ಸಿನಿಮಾ ಟಾಕೀಸ್ ಅಲ್ಲಿ ಯಾವುದೇ ಒಂದು ಜಾತಿ ಧರ್ಮನ ನೋಡದೆ ಎಲ್ಲರಿಗೂ ಟಿಕೆಟ್ ಕೊಟ್ಟು ಅವರು ಸಿನಿಮಾ ತೋರಿಸ್ಬೇಕಾಗುತ್ತೆ. ಅದರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಬಿ ಏನ್ ಹೇಳುತ್ತೆ, ದ ಯೂಸ್ ಆಫ್ ವೆಲ್ಸ್. ಬಾವಿಗಳಿರ್ತವೆ ಹಳ್ಳಿಯಲ್ಲಿ, ಕಾಮನ್ ಆಗಿ ಒಂದು ಊರಿಗೆ 2 ಅಥವಾ 3 ಬಾವಿಗಳಿರ್ತವೆ, ಎಲ್ಲರೂ ಅಲ್ಲಿಂದಾನೇ ನೀರು ತಗೊಳ್ಬೇಕು, ಅಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಬಾತಿಂಗ್ ಗಾರ್ಡ್ಸ್, ಸ್ನಾನ ಗೃಹಗಳು ಇರ್ತಿದ್ವು ಮುಂಚೆ, ಸೊ ಇವಾಗಿಲ್ಲ ಅದು. ಸೊ ಅಲ್ಲಿ ಕೂಡ ಮಾಡೋ ಹಾಗಿಲ್ಲ. ರೋಡ್ ಮೇಲೆ, ಈ ರೋಡ್ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಈ ರೋಡ್ ಮೇಲೆ ಅಂದ್ರೆ ನಮ್ಮ ಈ ಓಣಿ ಒಳಗೆ ನೀವು ಈ ಇದರಲ್ಲಿ ಬರೋ ಹಾಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಪಬ್ಲಿಕ್ ರೆಸಾರ್ಟ್ ಗಳನ್ನು ಕೂಡ ತಾರತಮ್ಯ ಮಾಡುವ ಹಾಗಿಲ್ಲ. ಬಟ್ ಇನ್ನೊಂದು ಪಾಯಿಂಟ್ ಗಮನಿಸ್ಬೇಕೇನು ಅಂತಂದ್ರೆ, ಅದನ್ನ ಹೋಲಿ ಅವ್ರ ಪಾಟ್ಲಿ ಏನು ಅದರಲ್ಲಿ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಅಥವಾ ಸರ್ಕಾರ ಅದನ್ನ ಇದು ಮಾಡ್ತಾ ಇರ್ಬೇಕು, ಏನ್ ಇನ್ವೆಸ್ಟ್ ಮಾಡಿರ್ಬೇಕು, ಅದರಲ್ಲಿ ಅನುದಾನ ನೀಡಿರ್ಬೇಕು, ಮತ್ತೆ ಕಂಟ್ರೋಲ್ ಮಾಡ್ತಾ ಇರ್ಬೇಕು. ಓಕೆ, ಫಂಡ್ ಕೊಟ್ಟಿದಿರ್ಬೇಕು, ಕೊಟ್ಟು ಅದನ್ನ ಸಾರ್ವಜನಿಕ ಅಂತ ಹೇಳಿ ಅದನ್ನ ಕ್ರಿಯೇಟ್ ಮಾಡಿರ್ಬೇಕು. ಈ ಒಂದು ಬ್ಯಾಕ್ ಗ್ರೌಂಡ್ ಗಳ ಮೇಲೆ ಯಾವುದೇ ಒಬ್ಬ ನಾಗರಿಕ ಕೂಡ ಇತರ ನಾಗರಿಕರ ಜೊತೆ ಡಿಸ್ಕ್ರಿಮಿನೇಷನ್ ಮಾಡುವ ಹಾಗಿಲ್ಲ. ಆರ್ಟಿಕಲ್ 15 ಅಲ್ಲಿ ಏನ್ ಹೇಳುತ್ತೆ, ಸ್ಟೇಟ್ ಮಾಡುವ ಹಾಗಿಲ್ಲ. ಆರ್ಟಿಕಲ್ 15 ಅಲ್ಲಿ ಹೇಳುತ್ತೆ, ಸಾರ್ವಜನಿಕರು ಕೂಡ ಡಿಸ್ಕ್ರಿಮಿನೇಷನ್ ಮಾಡುವ ಹಾಗಿಲ್ಲ ಅಂತ ಹೇಳುತ್ತೆ. ಸೊ ಆರ್ಟಿಕಲ್ 3 ಏನ್ ಹೇಳುತ್ತೆ, ಸ್ಪೆಷಲ್ ಪ್ರೊವಿಷನ್ ಫಾರ್ ವುಮೆನ್ ಅಂಡ್ ಚಿಲ್ಡ್ರನ್. ಸರ್ಕಾರ ಆರ್ಟಿಕಲ್ 15 ಅಲ್ಲಿ ಯಾವುದೇ ತರಹದ ಒಂದು ವಿಶೇಷ ಕಾನೂನುಗಳನ್ನ ಮಹಿಳೆ ಮತ್ತು ಮಕ್ಕಳ ಉದ್ಧಾರಕ್ಕಾಗಿ ಮಾಡಬಹುದು, ಆ ಒಂದು ಪವರ್ನ ಇಲ್ಲಿ ಕೊಟ್ಟಿದೆ. ಓಕೆ, ಅದ ಅಷ್ಟೊಂದು ಡೆಪ್ತ್ ಆಗಿ ಏನಿಲ್ಲ, ಈಸಿ ಇದೆ ಅಷ್ಟೇ. ಸೊ ಆರ್ಟಿಕಲ್ 14 ಅಲ್ಲಿ ಏನ್ ಹೇಳುತ್ತೆ, ಆರ್ಟಿಕಲ್ 14 ಅಲ್ಲಿ SC ಮತ್ತು ST ಸಮುದಾಯಕ್ಕೆ ಏನ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ ಆ ಸಮುದಾಯಗಳಿಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ರಿಸರ್ವೇಶನ್ ಕೊಡ್ತಾರೆ.
ಓಕೆ. ಆ ಯಾವ ಒಂದು 15(4) ಅಲ್ಲಿ ಎಲ್ಲಾ ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ರಿಸರ್ವೇಶನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದಾದ್ಮೇಲೆ ಆರ್ಟಿಕಲ್ 15(5) ಅಲ್ಲಿ ಏನಾಗುತ್ತೆ ಅಂದ್ರೆ, ಮುಂಚೆ ಓನ್ಲಿ ಸರ್ಕಾರದ ಸಂಸ್ಥೆಗಳು ಹೆಚ್ಚಾಗಿರೋದ್ರಿಂದ ಅದನ್ನ ಗಮನದಲ್ಲಿ ಇಟ್ಕೊಂಡು ಓನ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರ ರಿಸರ್ವೇಶನ್ ಮಾಡಿದ್ದು ಇರುತ್ತೆ. ಸೊ ಮುಂದೆ ಬಂದ್ಬಿಟ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ 15(5) ಅಲ್ಲಿ ಎಲ್ಲ ಇದರಲ್ಲೂ ಕೂಡ ಒಂದು ಡಿಕ್ಲೇರ್ ಮಾಡ್ತಾರೆ ರಿಸರ್ವೇಶನ್ ಪ್ರೈವೇಟ್. ಸೊ ಸ್ಟೇಟ್ ಬೇಕಾದ್ರೆ ಈವನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲೂ ಕೂಡ ಕಾನೂನನ್ನು ತರಬಹುದು ಅಂತ ಒಂದು ಅಮೆಂಡ್ಮೆಂಟ್ ಆಗುತ್ತೆ ಅಲ್ಲಿ. ಅದು ಆರ್ಟಿಕಲ್ 93rd ಅಮೆಂಡ್ಮೆಂಟ್ ಆಕ್ಟ್ 1995 ಅಲ್ಲಿ ಅದನ್ನ ಆಡ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂತಂದ್ರೆ, ನಮ್ಗೆ ಒಂದು ಇದಿದೆ, ಆರ್ಟಿಕಲ್ 19 ಹೇಳುತ್ತೆ. ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ ಹೇಳ್ತಲ್ಲ, ಅದ್ರಲ್ಲಿ ಏನ್ ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಏನ್ ಬೇಕಾದ್ರೂ ಕಲಿಬಹುದು, ಪ್ರಾಕ್ಟೀಸ್ ಮಾಡಬಹುದು, ಮತ್ತೆ ಉದ್ಯೋಗನ ಮಾಡಬಹುದು, ಮಾಡುವ ಹಕ್ಕು ಇದೆ ಅಂತ ಇಲ್ಲಿ ಹೇಳುತ್ತೆ. ಸೊ ಇಲ್ಲಿ ಒಂದು ಪರ್ಸನ್ ಏನ್ ಮಾಡ್ತಾನೆ, ಅವನು IIT ಅಲ್ಲಿ ಒಂದು ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು. IIT ಅಲ್ಲಿ ನಾನು ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು, ನಾನಲ್ಲಿ ಅಪ್ಲೈ ಮಾಡಿದ್ದೀನಿ ಸೀಟ್ಗೋಸ್ಕರ. ಬಟ್ ನನ್ನ ಸೀಟ್ನ ಅಲ್ಲಿ ಒಬ್ಬ ಯಾರೋ ಬೇರೆ ಸಮುದಾಯದ ರಿಸರ್ವ್ಡ್ ಇರುವಂತ ವ್ಯಕ್ತಿ ಅದನ್ನ ತಗೊಂಡಿದ್ದಾನೆ. ಹಾಗಾಗಿ ನನ್ನ ಆರ್ಟಿಕಲ್ 19G ಕ್ಲಾಸ್ 1 ಇಲ್ಲಿ ವೈಲೇಟ್ ಆಗಿದೆ ಅಂತ ಕೋರ್ಟಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಅದು ಒಂದಾಗ್ಬಿಟ್ಟು, ಮತ್ತೆ ಆರ್ಟಿಕಲ್ 30 ಅಲ್ಲಿ ಏನಿದೆ ಅಂದ್ರೆ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂಗ ಆರ್ಟಿಕಲ್ 31 ಅಲ್ಲಿ ಇನ್ಸ್ಟಿಟ್ಯೂಷನ್ ಗಳನ್ನ ಅವರು ಸ್ಟಾರ್ಟ್ ಮಾಡಬಹುದು, ತಮ್ಮ ಧರ್ಮಕ್ಕೋಸ್ಕರ ಅವರು ಅದನ್ನ ನಡೆಸಬಹುದು ಮತ್ತೆ ಪ್ರಚಾರ ಮಾಡಬಹುದು ಅಂತ ಹೇಳುತ್ತೆ. ಸೊ ಅದು ಕೂಡ ಇಲ್ಲಿ ವೈಲೇಟ್ ಆಗ್ತಾ ಇದೆ. ನೀವು ಹೆಂಗ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ರಿಸರ್ವೇಶನ್ ತಂದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಶಾಲೆಯಲ್ಲಿ ನೀವು ಅನ್ಯ ಧರ್ಮೀಯರಿಗೆ ತಂದು ಸೇರಿಸ್ತೀರಿ ಅಂತ ಇವ್ರಿಬ್ರು ಇವೆರಡು ಕ್ಲಾಸ್ಗಳನ್ನ ತಗೊಂಡು ಕೋರ್ಟಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಮೆಂಡ್ಮೆಂಟ್ 93rd ಅಮೆಂಡ್ಮೆಂಟ್ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಎರಡು ಒಂದು ಆರ್ಟಿಕಲ್ ಗಳನ್ನ ಪವರ್ನ ಕಡಿಮೆ ಮಾಡಿಬಿಡ್ತಾರೆ. ಓಕೆ. ಎಕ್ಸ್ಟೆಂಡ್ಸ್ ದ ಮೇಕ್ ಸ್ಪೆಷಲ್ ಪ್ರಾವಿಷನ್ ಟು ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಕ್ಲಾಸಸ್ SC ST. ಇಲ್ಲಿ ಹೇಳ್ತಾರೆ ನೋಡ್ರಿ, ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ನ ಹೊರತುಪಡಿಸಿ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಏನು ಒಂದು ರಿಸರ್ವೇಶನ್ ಮಾಡುವಂತ ಪವರ್ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಈ ಒಂದು ಅಮೆಂಡ್ಮೆಂಟ್ ಅಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಸ್ಪೆಷಲಿ ಬರೋದು 1951 ಅಮೆಂಡ್ಮೆಂಟ್ ಆಕ್ಟ್ ಮತ್ತೆ 1993 ಅಮೆಂಡ್ಮೆಂಟ್ ಆಕ್ಟ್, 93rd ಅಮೆಂಡ್ಮೆಂಟ್ ಆಕ್ಟ್, ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ 1993, 1951. ಸೊ ಹೀಗಾಗಿ ಅಮೆಂಡ್ಮೆಂಟ್ ನಾನು ಇನ್ನೊಂದು ಕ್ಲಾಸಲ್ಲಿ ಪೂರ್ತಿ ಮಾಡ್ತೀನಿ. ರಿಸರ್ವೇಶನ್ ಸಂಬಂಧಪಟ್ಟಾಗಿ 15 ಅಲ್ಲಿ 16 ಅಲ್ಲಿ ಮತ್ತೆ ಎಲ್ಲಾ ಒಂದು ಇದರಲ್ಲಿ ಎಲ್ಲೆಲ್ಲಿ ಅಮೆಂಡ್ಮೆಂಟ್ ಇದೆ ಅಂತ ನಾನು ಇನ್ನೊಂದು ಕ್ಲಾಸ್ನ ಮಾಡ್ತೀನಿ. ದಯವಿಟ್ಟು ನಿಧಾನವಾಗಿ ನೋಡಿ, ಜೊತೆಗೆ ಲಕ್ಷ್ಮೀಕಾಂತ್ ಬುಕ್ ಇದ್ರೆ ಇಟ್ಕೊಂಡು ಓದಿ. ಇದರಲ್ಲಿ ದೊಡ್ಡ ಕನ್ಫ್ಯೂಸ್ ಆಗೋದ್ರಿಂದ 16 ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇನ್ನು ಆರ್ಟಿಕಲ್ 15(6) ಅಲ್ಲಿ EWS ಇದೆ. EWS ರೀಸೆಂಟ್ ಆಗಿರುವಂತ ಅಮೆಂಡ್ಮೆಂಟ್ ಅದು ಎಲ್ಲರೂ ಓದಿದಿರಾ ಅನ್ಕೋತೀನಿ. ಅದನ್ನ ಅಷ್ಟೊಂದೇನು ಇದು ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಕ್ಸಾಮ್ ಒಳಗೆ ನಾನು ಎಲ್ಲ ಆರ್ಟಿಕಲ್ 15, 16, ಆಮೇಲೆ ಆರ್ಟಿಕಲ್ 39, 38 B and C, ಆರ್ಟಿಕಲ್ 46, ಆಮೇಲೆ ಆರ್ಟಿಕಲ್ 332, 342 ಎಲ್ಲವುಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಏನೇ ತಿಳಿದೇ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆರ್ಟಿಕಲ್ 16 ಅಲ್ಲಿ 1 to 6 ವರೆಗೂ ಇನ್ ಡೆಪ್ತ್ ಆಗಿ ನೋಡೋಣ. ಥ್ಯಾಂಕ್ ಯು.